ನಮ್ ಜೊತೆ ಮಾತನಾಡ್ಲಿಕ್ಕೆ ಸಚಿವರಾದಂತಹ ನಾಗೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಏನು ವಿಪಕ್ಷಗಳು ಸದನದ ಒಳಗ ಹೊರಗಡೆ ನಿಮ್ಮಿಚ್ಚಾರವಾಗಿ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಪ್ರಬಲವಾದಂತಹ ಪಟ್ಟಣ ಹಿಡಿದಿರುವಂತದ್ದು ಸರ್. ಈಗಾಗಲೇ ಕೂಡ ವಿನಾಕಾರಣ ನನ್ನ ಮೇಲೆ ಇದೆ ಅಂತದನ್ನ ಸುಳ್ಳು ಆರೋಪವನ್ನು ಹೊರಿಸ್ಕೊಂಡು ಸದನ ನಡಿಲಿಕ್ಕೆ ಇವತ್ತು ಬಿಡ್ತಾ ಇಲ್ಲ, ಚರ್ಚೆಗೂ ಬರ್ತಾ ಇಲ್ಲ, ಬಾವಿಗೂ ಇಳಿತಾ ಇಲ್ಲ. ಈ ರೀತಿಯಾದಂಥ ಕಾರಣಗಳನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನನಗೆ ಒಬ್ಬ ದಲಿತನ ಮೇಲೆ ಈ ರೀತಿಯಂತ ನೋಡ್ತಾ ಇದ್ರೆ ದಲಿತರನ್ನ ಈ ದೇಶದಲ್ಲಿ ತುಂಬಾ ಗಂಭೀರವಾದ ಇಕ್ಕಟ್ಟಿಗೆ ಸಿಗಿಸುವಂತ ಹುನ್ನಾರ ನಡೀತಿದೆ ಅನ್ನುವಂಥ ವಿಚಾರವನ್ನ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಸದನವನ್ನ ಒಂದು ಸರ್ಕಾರ ಕರೆಯೋದು ರಾಜ್ಯದ ಜನರ ಹಿತಕ್ಕಾಗಿ, ಆದ್ರೆ ಇಲ್ಲಿ ಸದನವನ್ನೇ ನಡ್ಲಿಕ್ಕೆ ಬಿಡದಲೇ ಇರುವಂತದ್ದು ವಿಪಕ್ಷಗಳು. ಸರ್, ವಿಪಕ್ಷಗಳಿಗೆ ರಾಜ್ಯದ ಜನರ ಮೇಲೆ ಏನು ಕಾಳಜಿ ಇಲ್ವಾ ಈ ಒಂದು ವಿಚಾರದಲ್ಲಿ? 100% ಅವ್ರಿಗೆ ರಾಜ್ಯದ ಹಿತ ಬೇಕಾಗಿಲ್ಲ, ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ರಾಜ್ಯದ ರೈತರ ಹಿತ ಬೇಕಾಗಿಲ್ಲ, ಬರಗಾಲ ಪರಿಸ್ಥಿತಿಯನ್ನು ಚರ್ಚೆ ಮಾಡ್ಲಿಕ್ಕೆ ಅವ್ರು ಬರ್ತಾ ಇಲ್ಲ. ಅವರು ವಿನಾಕಾರಣ ಇದು ಇಲ್ಲ ಸಲ್ಲದ ಆರೋಪಗಳನ್ನು ಇಟ್ಕೊಂಡು ಒಂದು ಸುಳ್ಳನ್ನ ಕೋರ್ಟ್ ಅಲ್ಲಿ ಇದೆ ಇವತ್ತು, ಅದನ್ನ ಇಟ್ಕೊಂಡು ಇವತ್ತು ಸದನ ನಡೆಸಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಅವರ ಧೋರಣೆ ಹೆಂಗಿದೆ ನೋಡಿ. ಇವರು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮೇಲೆ ಯಾವ ರೀತಿಯಾದಂತ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ, ಕೇವಲ ರಾಜಕೀಯ, ಈ ಸದನ ನಡೆಸ್ಲಿಕ್ಕೆ ಬಿಡಕೂಡುದು ಅನ್ನುವಂಥ ವಿಚಾರವನ್ನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನಮ್ಮ ವಿರೋಧ ಪಕ್ಷದವ್ರು ನಾನು ಮನವಿ ಮಾಡ್ತೀನಿ, ಚರ್ಚೆಗೆ ಬನ್ನಿ ಸ್ವಾಮಿ, ಚರ್ಚೆ ಮಾಡೋಣ ಅಂತ, ಚರ್ಚೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ, ಸತ್ಯತೆಗಳನ್ನು ಹೊರಗಿಡೋಣ ಅಂತ, ಬೆಳಕು ಚೆಲ್ಲೋಣ ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಕೋರ್ಟ್ ಅಲ್ಲಿ ಇರುವಂತಹ ಪ್ರಕರಣಕ್ಕೆ ನಾನು ಆಲ್ರೆಡಿ ಅಪರಾಧಿಯನ್ನು ಆ ರೀತಿಯಾಗಿ ಮಾಡ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ ಸ್ವಾಮಿ? ಸಂವಿಧಾನದ ಹಕ್ಕಲ್ಲಿ ನನಗೆ ಕೊಟ್ಟಿದೆ, ಫಂಡಮೆಂಟಲ್ ರೈಟ್ ಇದೆ ನನಗೆ. ಬೇಲ್ ತಗೊಂಡು ಬಂದಿದ್ದೀವಿ. ಎಷ್ಟು ಜನದ ಮೇಲೆ ಬೇಲಲ್ಲಿ ಇದ್ದಾರೆ, ಎಷ್ಟು ಜನ ಮೇಲೆ ಗಂಭೀರವಾದಂತ ಪ್ರಕರಣಗಳಿದ್ದಾವೆ. ಇವತ್ತೆಲ್ಲ ದೇಶದಲ್ಲೆಲ್ಲ ನಾವು ನೋಡ್ತಾ ಇದೀವಲ್ಲ, 336 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂತ ಪ್ರಕರಣಗಳಿದ್ದಾವೆ. ಬಿಜೆಪಿಯ ಆಡಳಿತ ಪಕ್ಷದಲ್ಲಿ ಇರುವಂತವ್ರು, ಬಿಜೆಪಿಯ ರೂಲಿಂಗ್ ಇರುವಂತವ್ರು 336 ಜನ ಮಂತ್ರಿಗಳಿದ್ದಾರೆ. ಅದರಲ್ಲಿ 126 ಜನ ಕೇಂದ್ರ ಮಂತ್ರಿಗಳ ಸಮೇತ 126 ಜನದ ಮೇಲೆ ಗಂಭೀರವಾದ ಪ್ರಕರಣಗಳಿದ್ದಾವೆ. ಅವ್ರು ನನ್ನ ಏನು ರಾಜೀನಾಮೆ ಕೇಳೋ ನೈತಿಕ ಹಕ್ಕು ಅವ್ರಿಗಿಲ್ಲ. ನಿಗಮದ ಹಣವನ್ನ ನೀವು ಹೈಕಮಾಂಡ್ಗೆ ಕೊಟ್ಟಿದ್ದೀರಾ, ಜೊತೆಗೆ ಈ ಬಾರಿ ಬ್ಲಾಕ್ ಮೇಲ್ ಮಾಡಿ ಒಂದು ಸಚಿವ ಸ್ಥಾನವನ್ನ ಗಿಟ್ಸ್ಕೊಂಡಿದ್ದೀರಾ ಅನ್ನೋದು ಮಾತು. ಯಾಕೆ ಹೋಗುದು ಸ್ವಾಮಿ? ಹೆಂಗ ಹೈಕಮಾಂಡ್ಗೆ 184 ಕೋಟಿ ನಾವು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ನಾವು ಹಿಂಪಡೆದಿದೀವಿ ಗೊತ್ತಾ? 100% ನಾವು ಹಿಂಪಡೆದಿದ್ದೀವಿ. ಅದು ನಿಗಮಕ್ಕೂ ಟ್ರಾನ್ಸ್ಫರ್ ಆಗ್ತಾ ಇದೆ, ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಇಂದ ನಾವು ಅದನ್ನ ಬಿಟ್ಕೊಡು ತಗೊಂಡೋಗಿ ಅಂತ ಹೇಳಿದ್ದಾರೆ. ಇನ್ ಯಾವ ಹೈಕಮಾಂಡ್ ಕೊಡ್ತೀವಿ ಸ್ವಾಮಿ? ಹಂಗಾದ್ರೆ ರಾಮನ ಉಂಡಿಯಲ್ಲಿ ಕದ್ದಿದಂತವ್ರು ಪ್ರಧಾನಮಂತ್ರಿಗೆ ಹೋಗಿದೆ ಅಂತ ಹೇಳ್ಬೇಕಾ ನಾವು? ಇಡೀ ದೇಶಕ್ಕೆ ಗೊತ್ತು ಅದು ಯಾರಿಗ ಹೋಗಿದೆ ಅಂತ ಹೇಳಿ, ಇಡೀ ದೇಶದ ಯುವಜನತೆಗೆ ಗೊತ್ತು ಯಾರಿಗ ಹೋಗಿದೆ ಅಂತ ಹೇಳಿ. ಸರ್, ಜೊತೆಗೆ ನಾಗೇಂದ್ರ ಅವರು ಈ ಒಂದು ಬಾರಿ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಪ್ರಬಲವಾದಂತಹ ಆಪೋಸಿಷನ್ ಪಾರ್ಟಿನ ಎದುರಿಸ್ತೀರಾ ಸರ್ ಸದನದೊಳಗಡೆ? 100% ನನ್ನ ಸತ್ಯತೆಯನ್ನು ಹೇಳಲಿಕ್ಕೆ ಯಾವುದೇ ಒಂದು ಅಂಜಿಕೆ ಇಲ್ಲ, ಭಯ ಇಲ್ಲ. ಅವ್ರಿಗೆ ಹೇಳ್ತೀನಿ, ಅವ್ರು ಯಾವ್ದೋ ಇಡಿ ಸಿಬಿಐ ಚಾರ್ಜ್ ಶೀಟ್ಗಳನ್ನು ಇಟ್ಕೊಂಡು ಮಾಡೋದಲ್ಲ. ನಮ್ಮ ತನಿಖಾ ಸಂಸ್ಥೆಗಳು ಏನ್ ಮಾಡಿದೆ ಇವತ್ತು? ಹಂಗಾದ್ರೆ SIT ಮತ್ತು ಅಲ್ಲಿ ರಚನೆ ಮಾಡಿ ರಾಮನ ಉಂಡಿಯಲ್ಲಿ ರಚನೆ ಮಾಡಿದೆ, ಅಲ್ಲಿರುವಂತಹ ಸ್ಥಳೀಯ ಪೊಲೀಸರ ಮೇಲೆ ಅಪನಂಬಿಕೆ ಮಾಡ್ಕೋಬೇಕಾ? ನಂಬೇಕಲ್ಲ ಅವರು. ಅದನ್ನು ಬಿಟ್ಟು ಯಾವುದೋ ಒಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿರುವಂತಹ ಸಂಸ್ಥೆಗಳನ್ನು ತೆಗೆದುಕೊಂಡು ಬಂದು ನನ್ನ ಮೇಲೆ ವಿನಾಕಾರಣ ಮಾತಾಡಿದ್ರೆ ಹೆಂಗ್ ಸ್ವಾಮಿ? ಇದೆಲ್ಲ ಹಾಸ್ಯಾಸ್ಪದ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ದಯಮಾಡಿ ಮನವಿ ಮಾಡ್ತೀನಿ, ಕೈ ಜೋಡಿಸಿ ಮನವಿ ಮಾಡ್ತೀನಿ, ಚರ್ಚೆಗೆ ಬನ್ನಿ, ಅವಕಾಶ ಕೊಡಿ, ನಾನು ನನ್ನ ವಿಚಾರವನ್ನ ನಾನು ಹೇಳಲಿಕ್ಕೆ ನನಗೆ ಅವಕಾಶ ಕೊಡಿ ಅನ್ನುವಂಥ ವಿಚಾರವನ್ನು. ಕೊನೆಯದಾಗಿ ಸರ್, ಪ್ರಾಸಿಕ್ಯೂಷನ್ ಕೊಟ್ಟಿರುವಂತದ್ದು ಸರ್ ಮತ್ತೆ ರಾಜ್ಯಪಾಲರು, ಅದೆಲ್ಲ ಒಂದು ಪ್ರೋಸೆಸ್ ಇರುತ್ತೆ. ಆಲ್ರೆಡಿ ಅದ್ರ ಮೇಲೆ ನಾನು ಬೇಲ್ ತಗೊಂಡಿದ್ದೀನಿ, ಬೇಲ್ ಮೇಲೆ ಇದ್ದೀನಿ. ಅದನ್ನ ಪ್ರಾಸೆಸ್ ಅಲ್ಲಿ ಇದ್ದಾಗ ಅದನ್ನೆಲ್ಲ ಕೂಡ ಯಾವ ರೀತಿ ಅದನ್ನ ಮಾಡ್ಕೊಂಡಿರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ನಾಗೇಂದ್ರ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.